ಓಕೆ, ಥ್ಯಾಂಕ್ ಯು ಶಂಕಣ್ಣ. ಈಗ ನೆಕ್ಸ್ಟ್ ರತ್ನ ಅಕ್ಕ, ನೀವು ಅಭಿಪ್ರಾಯ ಹಂಚ್ಕೊಳ್ತಾ ಅಂತ ಹ್ಯಾಂಡ್ ರೈಸ್ ಮಾಡಿದ್ರಿ, ಹೇಳ್ತೀರಾ? ಹೌದು ಅಣ್ಣ. ಜೈ ಶ್ರೀ ಕೃಷ್ಣ ಅಕ್ಕ. ಜೈ ಶ್ರೀ ಕೃಷ್ಣ ಅಣ್ಣ. ನೀವು ಕೂಡ ಇದನ್ ಮಾಡಿ, ವಿಡಿಯೋ ಆನ್ ಮಾಡಿ. ಹೌದಕ್ಕ, ಮಾಡ್ತೇವೆ. ಎಲ್ಲರನ್ನು ವಿಡಿಯೋ ಆನ್ ಮಾಡಿ. ನಿಮ್ದು ಹಿಂದ್ಗಡೆ ಬ್ಯಾನರ್ ಉಲ್ಟಾ ಬರ್ತಾ ಇದೆ ನೋಡಿ, ಚೇಂಜ್ ಮಾಡ್ಕೋಬೋದಂತ. ಮಿರರ್ ಇಮೇಜ್ ಬರ್ತಾ ಇದೆ. ನಂದ ಹೌದು, ಮಿರರ್ ಇಮೇಜ್ ಬರ್ತಾ ಇದೆ ಈಗ. ಓಕೆ, ನೀವು ರತ್ನಾಕ ಹೇಳ್ತಾ ಇದೆ. ಮೀನ್ ಮೇಲೆ ಬೇಕಾದ್ರೆ ಅಕ್ಕ ರಿವರ್ಸ್ ಕಾಣಿಸ್ತಾ ಇದೆ ದೀದಿ ನಿಮ್ದು ಆನಂದೋತ್ಸವ ಅನ್ನೋದು ರಿವರ್ಸ್ ಕಾಣಿಸ್ತಾ ಇದೆ. ಹೌದಾ? ಹಾ ದೀದಿ. ಓಕೆ, ನಾನು ಚೇಂಜ್ ಮಾಡ್ತೀನಿ ಅಲ್ವಾ. ಕಾರ್ಯಕ್ರಮ ಮುಂದುವರಿಸಿ ಹೇಳಿ. ಹೇಳಿ ಅಕ್ಕ, ಸ್ಟಾರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಂಗೆ ಈ ಗೀತಾ ಕ್ಲಾಸ್ ತುಂಬಾ ಅನುಕೂಲ ಆಯ್ತು. ಅಂದ್ರೆ ಇವಾಗ ಶ್ರೀಧರಣ್ಣ ಹೇಳ್ದಾಗೆ ನಾವು ಮಕ್ಕಳಿದ್ದಾಗಿಂದ ಶುರು ಮಾಡ್ಬೇಕಿತ್ತು, ಆದ್ರೆ ಇವಾಗ 60ನೇ ವರ್ಷದಲ್ಲಿ ನಾನು ಶುರು ಮಾಡಿದೀನಿ. ಒಂಥರ ತುಂಬಾ ಖುಷಿ ಆಯ್ತು. ಕಲಿಬೇಕು ಅಂತ ಆಸಕ್ತಿ ಇತ್ತು, ಆದ್ರೆ ಅವಕಾಶ ಇರ್ಲಿಲ್ಲ. ಇದು ಆನ್ಲೈನ್ ಕ್ಲಾಸ್ ಬಂದಿದ್ರಿಂದ, ಜೊತೆಗೆ ಇದು 10 ಗಂಟೆ ನಂತರ ಇರೋದ್ರಿಂದ ನಂಗೆ ತುಂಬಾ ಅನುಕೂಲ ಆಯ್ತು ಜಾಯಿನ್ ಆಗೋದಿಕ್ಕೆ. ತುಂಬಾ ಉಪಯೋಗ ಆಗ್ತಾ ಇದೆ. ಅಕ್ಕನೂ ಅಷ್ಟೇ, ನಮ್ಗೆ ಲೆವೆಲ್ 3 ತನಕ ಆಘಾತ ಅಂದ್ರೆ ಏನು ಅಂತಲೇ ಗೊತ್ತಾಗ್ತಾ ಇರ್ಲಿಲ್ಲ ಮೊದ್ಲೆಲ್ಲ. ಇವಾಗ ಅದೆಲ್ಲ ಸರಿಯಾಗಿ ಎಲ್ಲದನ್ನು ಹೇಗೆ ಉಚ್ಚಾರ ಮಾಡ್ಬೇಕು ಅನ್ನೋದನ್ನ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅವರಿಗೆ ಕುಮಾರಣ್ಣಂಗೆ ಎಲ್ಲ ಧನ್ಯವಾದ. ನಂಗೆ ಇಷ್ಟ ಅಧ್ಯಾಯದಲ್ಲಿ ನನಗೆ 12ನೇದು ಭಕ್ತಿ ಯೋಗ ಇದೆಯಲ್ಲ, ಅದರಲ್ಲಿ ಒಂದು 18 ಮತ್ತು 19ನೇ ಶ್ಲೋಕ ಒಂಥರ ತುಂಬಾ ಖುಷಿ ಆಯ್ತು. ನಾವು ಹೇಗೆ ಒಂದು ಮನಸ್ಥಿತಿನ ಎಲ್ಲದರಲ್ಲೂ ಶೀತೋಷ್ಣ ಮತ್ತೆ ಸುಖ ದುಃಖ, ಶತ್ರು ಮಿತ್ರರಲ್ಲಿ ಎಲ್ಲರಲ್ಲೂ ಹೇಗೆ ನಾವು ನಮ್ಮ ಮನಸ್ಥಿತಿನ ನಾನು ಅರ್ಥೈಸ್ಕೊಂಡಿದ್ದ ಹಾಗೆ ಸಮಸ್ಥಿತಿಲಿ ಇರ್ಬೇಕು ಅನ್ನೋದನ್ನ ಭಗವಂತ ಹೇಳಿದಾನೆ. ಅದು ಒಂಥರ ತುಂಬಾ ಖುಷಿ ಆಯ್ತು ನಂಗೆ ಆ ಅಧ್ಯಾಯ, ಆ ಶ್ಲೋಕಗಳು. ನಾನು ಹೆಸರು ಕೊಟ್ಟಿರ್ಲಿಲ್ಲ, ಎಲ್ಲೋ ಆಚೆ ಹೋಗೋದಿತ್ತು, ಹಾಗಾಗಿ ಇವಾಗ ಬಂದೆ. ತುಂಬಾ ಧನ್ಯವಾದ ಅಕ್ಕ ಎಲ್ಲರಿಗೂ. ಏನಾದ್ರು ಟೈಮ್ ಇದ್ರೆ ನಾನು ಶಿಲ್ಪಿ ಅಂತ ಹೇಳಿದ್ದೆ. ನಂದು ಮ್ಯೂಸಿಯಂ ಇದೆ ಮನೇಲೇನೆ, ನಮ್ದು ವರ್ಕ್ ಇದೆ. ಟೈಮ್ ಇದ್ರೆ ಅವಕಾಶ ಇದ್ರೆ ಆಮೇಲೆ ನಾನು ತೋರಿಸ್ತೀನಿ ಅಣ್ಣ. ಓಕೆ ಅಕ್ಕ, ಖಂಡಿತ. ನೀವು ಒಂದ್ಸತಿ ಲುಕ್ ತೋರಿಸಿ ಎಲ್ಲ. ಈಗ್ಲೇ ತೋರಿಸಿದ ಆ ಕಡೆಗ ಇರ್ತೀರಲ್ವಾ ನೀವು? ನಾನು ನೀವೆಲ್ಲ ನೋಡಿ ಯಾವ್ದು ತೋರಿಸ್ಬೇಕಂತ ಇಂಪಾರ್ಟೆಂಟ್ ಯಾವ್ದಿದೆ ಅಂತ ಅಷ್ಟಲ್ಲೆಲ್ಲ ಕಾರ್ಯಕ್ರಮ ನಡೀತಿರುತ್ತೆ. ಸರಿ, ಧನ್ಯವಾದಗಳು. ಥ್ಯಾಂಕ್ ಯು. ಅನುಪಮ ಅಕ್ಕ, ಬಿಸಿ. ಜೈ ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ. ಸುರೇಶ್ ಅಣ್ಣ ಬಂದಿದ್ದಾರೆ ಅನ್ಸುತ್ತೆ. ಹೌದೌದು. ಸುರೇಶ್ ಅಣ್ಣ, ಸ್ವಾಗತ. Jai Shri Krishna. Jai Shri Krishna. And congratulations to all our faculty members, Archanaka, Kumaranna, and Anupma Akka. Congratulations. That without any single break, you have conducted 5 months, such a long journey, so smoothly. So congratulations to all of you. And hats off your dedication and devotion. It's such a devotion Krishna has blessed you with. And all sadhaks also, they have come regularly without missing classes. They have come regularly. And congratulations. And just now, they are on the level 4, means it's just like a highway. Level 3 is a bridge between L2 and L4 is a bridge. Where you will be just level 2 means you're just roaming out, taking more vehicles in a locality. Now level 3 is taking main road, city roads, main road, and highway road. So our Archana Akka has taught you everything, how to see about how to check about sandhis and how to read from Mool Pustak, Mool Shloka. Now in L4 you'll be reading daily all shlokas as a Mool level also, and as per our Visarga, Anusar, Padati also, and again as club and do it. So congratulations all of you on teaching this. And this is a very nice occasion. Let me inform that in August 2020, in June 2020, we started with only 1,200 members, 1,200, 1,200, including sadhak.
including tech, trainer, GC, all facilities. Now we are more than 12 lakhs. Earlier it was only India, single country. Now we are in 172 countries. Now Sadak, the sevis are 9,000 plus. And classes are 2,000 plus. Zoom classes are running exactly in time. It will not be 1 minute plus or minus. Our Kumaranna might have seen, you might have checked at 10 minutes, 10 o'clock only sharp. Not 9:59 or not 10:01. So this is the pattern he is following as Gita Parivar. And all of us, all the sevis are doing in the same day. So for that now, we need some sevis to come more. Apart from this tech seva, apart from this GC, BC, trainer seva, there are 35 more departments. So please come forward. This is the right time to join some seva so that you will remain connected to Gita Parivar. Now you see, actually, normally clubs, it will be monthly membership or yearly membership, something like that. It is not a membership. It is a bandhu. Just we have become a bandhu. We have become a parivar. So it is a lifelong bandhan. Bandhan means don't think a tie-up. It's a smooth tie-up. And actually, it is a virtually speaking PRN is a participant registration number. But let me tell you, it is permanent registration number. As number of times you want, you can do batches. You can do, suppose you feel that no, level 3, I was not having time, I missed some batches, you can again join level 3. Just simply download the app, you can do all these things. And you can please, today, there is some gap between level 3 and level 4, say few days. So today I want Sankalp from every sadhak that they will contact at least 10 people daily. 10 people at work spot or at your working place or your bus stop or anywhere. 10 people informed that this type of class is going on in Gita Parivar. This is a unique class going on where every sadhak is taken individual care. So at the last 5 minutes, they will be raising hand. If anybody is having doubt, or they'll be recording a audio and sending. Again, honorable trainer will just tell it smoothly, correct it, and every sadhak is taken care of. So such a nice thing, nowhere you can form. So let us inform. Please let us take Sankalpa, that Sankalpa is strong, very, very strong determination. Sankalpa will never move out. There is no question of maybe or this thing. It is 100%. When it is 100%, then it is Sankalpa. Otherwise, it is a vichar. It is a thought. I thought, let us think of doing this. So let us start with the Sankalpas. Minimum 10 people will contact daily, inform about this Gita Parivar. Second thing is, let us convert sloka into mantra. How to do it? Sloka is a sloka till it is in books. Or you are download this PDFs. It is sloka. Once you memorize it, it will become mantra. So let us make it mantra. What is the use? This is not compulsion. Even though you do pass Jigyasu or not, or Pathak or Pathik or not, you'll be allowed to study, taken to level 4, all levels you can go, always you can move. But it is not mandatory but preferable. It will energize you from inside. Because Gita chanting, Sanskrit is the most scientific language. Even NASA people have acknowledged it. For supercomputer, they are using our Sanskrit language only for supercomputers. It's a very scientific language. So whatever we are exhaling while chanting, why our Archana ka chaling, Mahaprana, why our Archana ka chaling, Dirgha Prana, Rasva, why it is all these things are, because there is a pattern of exhaling air. Whichever way we exhale, same way it will enter inside. And it will just, when suppose a mirror is having dust, you will not be able to see your face. Once you clean up the mirror, everything will be visible very clear. So once you start chanting Gita proper day, things will change inside.
And most of you might be feeling change. Some may not be feeling change. Some might be feeling changes in the atmosphere or at surroundings or the relatives or the neighbors. But let me tell you very politely, change has not been there. There is no change. Some people die hard. They won't change. Atmosphere won't change. But our vision has changed because we are chanting daily. Just by chanting the slokas, your vision is changing to a nice way. If we memorize it, it will become like anything. So please memorize it. Don't leave the practice. Please fix a place. Please fix a place and time. As you are having this 10 o'clock time, please fix a time. And also fix a place and take a asana also. Asana means to be sitting asana that would be only used in for Gita classes. Just sit on that. If you're not able to sit on the floor, please please put the asana on your sofa or chair and then you sit. That the effect of this thing will come. Daily chanting will affect will come. So this is the only thing because so many people are more there to tell and I have more classes to attend. I just consider it a temple. So I have more temples to have darshan. So thank you very much. And thank you very much our Kumaranna, Archanaka, Anupmaka and all the sadhak. I wish you all the best. Please continue. And please give me, I have not taken the hands raise, how many have committed, I don't know. But how many are committed for adding minimum, contacting 10 people? Can some people raise hand? I'm not getting any response, only 2. Please come up more, very nice, very nice, very nice. So please Akka, I can understand 100% Kannada, but I'm not fluent. That's why I'm not using it. Please explain them and just let them take a sankalpa today. It's a very auspicious day today. Let them take a sankalpa and do it. And one more thing, just I forgot to add up. Prachar is also a seva. So you can get all the prachar material in Kannada language, banners and this thing, handbills, Pamphlet. that is pamphlets and stickers. For these stickers, I'll request you, please take permission of the owner of the vehicle or premises. Should never stick on to the buses, on the buses or in the trains. Don't stick it because it is not permitted. It looks bad. The Gita Bharat people are doing bad. And autos also you can discuss with the auto person and then only you can stick it. And temples also you can take permission. You can tell them, we are not charging anything from anybody. So this is the honorary work we are doing. You can take permission, put the stickers, let the people know about it. So Jai Shri Krishna, thank you very much. And please permit me to leave. Jai Shri Krishna. Okay. Jai Shri Krishna. Thank you, Suresh ji, Thank you very much, for your wonderful speech. Let all our participants take an input from you and continue for the Pracharak Seva and other Sevas. Thank you. Thank you. Already our Kumaran is already there in Prachar. He is already there in the Karnataka Prachar group. I have seen him. So already he will be telling you more about it. Jai Shri Krishna, please permit me to leave. Thank you. Thank Jai you. Shri Krishna. Jai Shri Krishna. ಜೈ ಶ್ರೀ ಕೃಷ್ಣ. Okay. ಅಕ್ಕ ಇನ್ ಕಂಟಿನ್ಯೂ ಮಾಡ್ಬೋದು ಅನ್ಸುತ್ತೆ. ಜಸ್ಟ್ ಕಂಟಿನ್ಯೂ ಮಾಡಿ. ಬಾಲಕೃಷ್ಣ, ಓಕೆ. ಉಷಾ ಅಕ್ಕ, ನಿಮ್ದು ಇಂಟರ್ನೆಟ್ ಏನೋ ವೀಕ್ ಇದೆ ಅಂತ ಹೇಳಿದ್ರಿ, ಅದು ನಿಮ್ದು ಶೇರಿಂಗ್ ಮಾಡೋಂದ್ರೆ ಬೇಕಾದ್ರೆ ಇವಾಗ ಮಾಡಿ. ಮುಸ್ಲಿಂ ಅಲ್ಲಿ ನಿಮ್ ಇಂಟರ್ನೆಟ್ ಏನಾದ್ರು ಸ್ಲೋ ಆದ್ರೆ ಹೇಳಿ. ಥ್ಯಾಂಕ್ ಯು ಕುಮಾರಣ್ಣ. ಸಾರಿ ಅರ್ಚನಾಕ, ನನ್ ವಿಡಿಯೋ ಆನ್ ಮಾಡಿದ್ರೆ ನಂದು ಹೋಗ್ತಾ ಇದೆ ಇಂಟರ್ನೆಟ್. ಸ್ವಲ್ಪ ನಾನು ಹಳ್ಳಿಲಿ ಇರೋದ್ರಿಂದ. ಓಕೆ, ಪರವಾಗಿಲ್ಲ ದೀದಿ, ವಿಡಿಯೋ ಆಫ್ ಮಾಡಿ. ಹಾ, ಅದು ಐ ಜಸ್ಟ್ ಥಾಟ್ ಐ ವಿಲ್ ಸೇ ಫ್ಯೂ ವರ್ಡ್ಸ್. ಓಕೆ ಅಣ್ಣ, ಒಂದ್ ನಿಮಿಷ ಅಕ್ಕ. ವಿಶ್ವನಾಥ್ ಅಣ್ಣ 10 minutes ಹ್ಯಾಂಡ್ ಓವರ್ ಮಾಡ್ತಾರೆ ಅಕ್ಕ. ಐ ವಿಲ್ ಬಿ ಬ್ಯಾಕ್. ಓಕೆ, ಕಂಟಿನ್ಯೂ ಮಾಡಿ ಅಕ್ಕ. ನಾನು ಹೇಳ ಹೇಳಿ ಅಕ್ಕ. ಓಕೆ. ವಿಡಿಯೋ ಸ್ವಲ್ಪ ಕಷ್ಟ ಆಗುತ್ತೆ ಅಕ್ಕ. ಹೇಳಿ. ಸ್ವಲ್ಪ ನಾನು ಹಳ್ಳಿಲಿ ಇರೋದ್ರಿಂದ ಸ್ವಲ್ಪ ಇಂಟರ್ನೆಟ್ ಕನೆಕ್ಷನ್ ವೀಕ್ ಆಗಿದೆ. ಇವತ್ತಂತೂ ಸ್ವಲ್ಪ ಕೂಡ ಇಲ್ಲ ನಿನಗೆ. ಆಯ್ತಾ? ಅರ್ಚನಾಕ ಮತ್ತೆ ಕುಮಾರಣ್ಣ, words just fail me in saying what a wonderful divine journey it has been for me personally.
even though this is my third round of learning, ನಾನು ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀನಿ ಆಯ್ತಾ, ಐ ಆಮ್ ಲಿಟಲ್ ಕಂಫರ್ಟಬಲ್ ಇನ್ ದಟ್, ಹೋಪ್ ಇಟ್ಸ್ ಓಕೆ. Even though this has been my third round, I still feel ತುಂಬಾನೇ ಕಲಿಯೋದು ತುಂಬಾನೇ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. The greatest satisfaction of learning is one can get this from a good teacher and a very good technical assistant. ಅದರಲ್ಲಿ ನೀವು ಇಬ್ರು ನನಗೆ ತುಂಬಾನೇ ಇದಾಗೋಗ್ಬಿಟ್ಟಿದೆ, ನನಗೆ ಈ ಸತಿ ಚೆನ್ನಾಗೇ ಬಂದ್ಬಿಟ್ಟಿದೆ. ಈ ಕಾಂಬೋ ನಾನು ಡಿವೈನ್ ಬ್ಲೆಸ್ಸಿಂಗ್ ಅಂತ ಅನ್ಕೋತೀನಿ, because you both are an inspiration to me. And Archanaka, in my opinion, ನೀವಂತೂ ಎಕ್ಸಲೆಂಟ್ ಟೀಚರ್. ಇದು 2ನೇ ಸತಿ ನಾನು ನಿಮ್ಮ ಇದರಲ್ಲಿ ಇದ್ದೀನಿ, ನಾನು ಶಿಷ್ಯಳಾಗಿ ಬಂದಿದ್ದೇನೆ. ನಿಮ್ಮಂತ with enormous tolerance and patience. I know we've been together for many months, but ಇವತ್ತಿನವರೆಗೂ ನೀವು getting angry or losing your temper on any occasion ನಾನು ನೋಡೇ ಇಲ್ಲ. Your prompt correction, ಅದು ನಮ್ ರೆಸಿಟೇಷನ್ ಅಲ್ಲಿ ಆಘಾತ ಮತ್ತೆ ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ, ಇದೆಲ್ಲ ಕಮೆಂಡಬಲ್. ಇನ್ಫ್ಯಾಕ್ಟ್ ಐ ಯೂಸ್ ಟು ಅಂಡರ್ಲೈನ್ ಎಲ್ಲ ಮಹಾಪ್ರಾಣನು ನಾನು ಎವ್ರಿ ಶ್ಲೋಕದಲ್ಲೂ ಮತ್ತೆ ಡಾಕ್ಯುಮೆಂಟ್ ಅಲ್ಲೂ ಅಂಡರ್ಲೈನ್ ಮಾಡ್ಕೋತೀನಿ, ಬಟ್ ಸ್ಟಿಲ್ ನೀವು ಕ್ಯಾಚ್ ಮಾಡ್ತೀರಾ ನನ್ನನ್ನ. ಆಘಾತ ಮಿಸ್ ಆಗಿದೆ, ಮಹಾಪ್ರಾಣ ಮಿಸ್ ಆಗಿದೆ ಅಂತ ಹೇಳಿ. ಅಂಡ್ ಇಂತಹ ಟೀಚರ್ ನಮಗೆ ಬೇಕೇ ಬೇಕು, ಅಂಡ್ ಟು ಟೇಕ್ ದಿಸ್ ಮಿಷನ್ ಫಾರ್ವರ್ಡ್ ಅಂಡ್ ದ ವಿಷನ್ ಆಫ್ ಗೀತಾ ಪರಿವಾರ ಆಕ್ಚುಲಿ. ಅಂಡ್ ಕುಮಾರಣ್ಣ, ನಿಮ್ಮ ಸಪೋರ್ಟ್ ಅಂತೂ ಇದ್ದೇ ಇದೆ. ಇಷ್ಟು ತಿಂಗಳಲ್ಲೂ ನೀವು ಒಂದ್ ದಿವಸನೂ ಬಿಡದೆ, ಯು ಆಲ್ವೇಸ್ ಬೀನ್ ದೇರ್ ಫಾರ್ ಅಸ್. ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್. ಅಂಡ್ ಇಟ್ ಹಸ್ ಬೀನ್ ಅ ವಂಡರ್ಫುಲ್ ಗ್ರೂಪ್. ಇದೆಲ್ಲ ನಾವೆಲ್ಲ ಒಂದು ಫ್ಯಾಮಿಲಿ ತರ ಇದ್ವಿ ನಾವು. ಅಂಡ್ ಇಟ್ಸ್ ಆಲ್ವೇಸ್ ನೈಸ್ ಟು ಕ್ಯಾಚ್ ಅಪ್ ವಿತ್ ಯು ಆಲ್. ಅಂಡ್ ಐ ವಿಶ್ I continue the journey throughout. And ಋಷಾಂಕಣ್ಣ ಹೇಳ್ದ ಹಾಗೆ maybe 18 times ಮುಗ್ಸಾದ್ಮೇಲೆ I could probably ಮಗಪ್ ಮಾಡ್ತೀನೋ ಏನೋ ಗೊತ್ತಿಲ್ಲ. ಅಟ್ಲೀಸ್ಟ್ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ನಾನು ಟ್ರೈ ಮಾಡ್ತೇನೆ. ಯಾವ್ದಾದ್ರು ಒಂದು ಚಾಪ್ಟರ್ ಆದ್ರೂ ಮಗಪ್ ಮಾಡಿ, ಮಗಂತಲ್ಲ, ಫುಲ್ ರೆಸಿಟೇಷನ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೀತಾ ಪರಿವಾರಿಗೆ. ನನ್ನ ಮೋಸ್ಟ್ ಇಂಪಾರ್ಟೆಂಟ್ಲಿ heartfelt thanks actually, coordinators ಮತ್ತೆ ಎಲ್ಲರೂ ಈ ಗ್ರೂಪ್ ಅಲ್ಲಿ ಇದ್ದವರಿಗೆಲ್ಲರಿಗೂ ನನ್ನ ಪೂರಾ ನಮಸ್ಕಾರ ಇದೆ. ಐ ಲುಕ್ ಫಾರ್ವರ್ಡ್ ಟು ಬಿ ಅಸೋಸಿಯೇಟೆಡ್ ವಿತ್ ಯು ಆಲ್ ಅಗೇನ್, ಅಂಡ್ ಗಾಡ್ ಬ್ಲೆಸ್ ಅಸ್ ಆಲ್. ಜೈ ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ. ಏನಿಲ್ಲ ದೀದಿ, ಡೈಲಿ ನೀವು ಬಾಯ್ಹಾಟ್ ಮಾಡ್ತಾ ಹೋದ್ರೆ ನಿಮ್ಮ ಆಘಾತಗಳು ತಾನೇ ಕರೆಕ್ಟ್ ಆಗಿ ಹೋಗ್ತಾ ಬರುತ್ತೆ. ಸ್ವಲ್ಪ ಅದನ್ನ ಬಾಯ್ಹಾಟ್ ಅಂದ್ರೆ ಒಂದು ಚಾಪ್ಟರ್ ಡೈಲಿ 2 ಸರಿ ಓದ್ತಾ ಹೋದ್ರೆ ನಿಮ್ಮ ಆಘಾತಗಳು ನೀವು ಬಾಯಲ್ಲಿ ಕೂಡ್ತಾ ಹೋಗುತ್ತೆ ತಾನೇಗೆ. ನೀವು ಮತ್ತೆ ಅದಕ್ಕೆ ಪ್ರಯತ್ನ ಮಾಡ್ಬೇಕಾಗಿಲ್ಲ. ಕರೆಕ್ಟ್. ಥ್ಯಾಂಕ್ ಯು ಅಕ್ಕ. ಪ್ರಯತ್ನ ನೋಡ್ತೇನೆ. ಅಟ್ಲೀಸ್ಟ್ ನೆಕ್ಸ್ಟ್ ರೌಂಡ್ ಅಲ್ಲಿ ನೀವು ಏನಾರು 12th and 15th ಚಾಪ್ಟರ್ ಮಾಡ್ತೀನಂತ ನೋಡೋಣ ನೆಕ್ಸ್ಟ್ ರೌಂಡ್ ಅಲ್ಲಿ. ಥ್ಯಾಂಕ್ ಯು. ನೆಕ್ಸ್ಟ್ ಮಾರಣ. ಮಾಲತಿ ಅಕ್ಕ ಅವರು ಹ್ಯಾಂಡ್ ರೈಸ್ ಮಾಡಿದಾರೆ ಅಕ್ಕ. ಯಾರು ಹಾಡಿಂದು ಕೊಟ್ಟಿದ್ರಲ್ಲ ಅಣ್ಣ, ಹಾಡಿಗೋಸ್ಕರ ಅಕ್ಕ ಕುಮಾರ್ ಅವರು ಒಂದು 20 ನಿಮಿಷ ಅವರು ಪರ್ಸನಲ್ ವರ್ಕ್ ಅಂತ ಹೋಗಿದ್ದಾರೆ, ನನ್ಗೆ ಕೋಸ್ಟ್ ಮಾಡಿ ಹೋಗಿದ್ದಾರೆ ಅಕ್ಕ. ಓಕೆ ಓಕೆ, ಪರವಾಗಿಲ್ಲ. ಹೇಳಿ. ಹ್ಯಾಂಡ್ ರೈಸ್ ಮಾಡಿದವರಿಗೆ ಹೇಳಿ ನೀವು. ಮಾಲತಿ ಅಕ್ಕ ಅವರು ಹ್ಯಾಂಡ್ ರೈಸ್ ಮಾಡಿದಾರೆ ಅಕ್ಕ. ಓಕೆ. ಜೈ ಶ್ರೀ ಕೃಷ್ಣ ಅಕ್ಕ. ಜೈ ಶ್ರೀ ಕೃಷ್ಣ. ವಿಡಿಯೋ ಆನ್ ಮಾಡ್ಕೊಳ್ಳಿ ಅಕ್ಕ. ಯಾಕೋ ಆನ್ ಆಗ್ತಾ ಇಲ್ಲ ಅಣ್ಣ ಅದು ಮೈಕ್ ಪಕ್ಕನೇ ಇರುತ್ತೆ ನೋಡಕ್ಕ, ವಿಡಿಯೋ ಸ್ಟಾರ್ಟ್. ವಿಡಿಯೋ ನಾನು ರಿಕ್ವೆಸ್ಟ್ ಕಳಿಸಿದ್ದೀನಿ ನೋಡಿ ಅಕ್ಕ, ಅದು ಸ್ಟಾರ್ಟ್ ವಿಡಿಯೋ ಲೇಟರ್. ಜೈ ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ ಅಕ್ಕ, ನೀವಂತೂ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ. ನಾನು ಈ ಸೆಕೆಂಡ್ ಟೈಮ್ ಆದ್ರೂ ಹೇಳಿದ್ನಲ್ಲ, ನನಗೆ ಸೆಕೆಂಡ್ ಟೈಮ್ ಅಂತ ಅನಿಸ್ತಾನೆ ಇಲ್ಲ, ಫಸ್ಟ್ ಶುರುವಿಂದ ಕಲಿತಾ ಇದ್ದೀನಿ ಅಂತ ಅನ್ಸತ್ತೆ. ನನಗ್ ಬಹಳ ಖುಷಿ ಆಗ್ತಿದೆ ಅಕ್ಕ. ಅಕ್ಕ ನಾನೊಂದ್ ಹಾಡ್ ಹೇಳಲಾ? ಹೇಳಿ. ಅಕ್ಕ, ಭಗವದ್ಗೀತೆಯಲ್ಲಿ ಜಯ ಭಗವದ್ಗೀತೆ ಅಂತ ಇದೆಯಲ್ಲ, ಅದು ಹೇಳ್ಬೋದಾ? ಹೇಳ್ಬೋದು. ಅದನ್ನ ಕೊನೆಯಲ್ಲಿ ಹೇಳಿದ್ದೀರಿ. ಅದು ಆರ್ತಿ ಅಲ್ವಾ? ಆರ್ತಿ ಹಾಡ. ಹ್ಮ್ ಅಕ್ಕ, ಆಮೇಲೆ ಹೇಳ ನಾನು. ಅಂದ್ರೆ ಕೊನೆಯಲ್ಲಿ ಕೊನೆ ಪ್ರಾರ್ಥನೆಗಿಂತ ಮುಂಚೆ ಹೇಳಿ ಅದನ್ನ, ನಂತರ ಕೊನೆ ಪ್ರಾರ್ಥನೆ ಮಾಡುವ. ಅಕ್ಕ, ಈಗ ಬೇರೆ ಯಾವ್ದಾದ್ರು ಹೇಳಿ ಅಕ್ಕ.
ಓಕೆ, ನಾನು ಆಮೇಲೆ ಕೊನೆಗೆ ಹೇಳ್ತೀನಿ. ಆಯ್ತಾಯ್ತು. ಬಾಲಕೃಷ್ಣಣ್ಣ, ನೀವು ಹಾಡು ಹೇಳ್ತೀನಿ ಅಂತ ಹೇಳಿದ್ರಲ್ವಾ? ಬಾಲಕೃಷ್ಣಣ್ಣ ಹೇಳಿ. ಒಂದ್ ನಿಮಿಷ ಅಕ್ಕ. ಅಣ್ಣ ಹೇಳಿ. ಅಕ್ಕ ಹೇಳ ಹಾ, ಹೇಳಿ. ಅಕ್ಕ, ಒಂದ್ ನಿಮಿಷ ಅನಿಸಿಕೆ ಹೇಳ. ಹಾ, ಅನಿಸಿಕೆ ಹೇಳ್ಬಿಟ್ಟು ನಂತರ ಹಾಡು ಹೇಳಿ, ಪರವಾಗಿಲ್ಲ. ಜೈ ಶ್ರೀ ಕೃಷ್ಣ. ಕುಮಾರಣ್ಣ ಅವ್ರಿಗೆ, ಅರ್ಚನಾ ಅಕ್ಕ ಅವ್ರಿಗೆ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರಗಳು. ಇದು ನಮ್ಮ ಈ ಗೀತಾ ಪರಿವಾರಕ್ಕೆ ಸೇರಿದ ಮೇಲೆ ನನ್ಗೆ ಎಷ್ಟೊಂದು ಟೆನ್ಷನ್, ಅಂದ್ರೆ ಈ ಒತ್ತಡಗಳಿದೆಯಲ್ಲ ಅದೆಲ್ಲ ಕಮ್ಮಿ ಆಗ್ತಾ ಇದೆ. ಈ ಸಂಸಾರ ಜಂಜಾಟದಲ್ಲಿ ಏನು ನಾವು ಯಾವ ದಾರಿ ಸರಿ, ಯಾವ ನಡೆ ಸರಿ ಅನ್ನೋದೇ ಗೊತ್ತಿರಲ್ಲ. ಸುಮ್ನೆ ಬರ್ತೀವಿ, ಕೆಲಸ ಮಾಡ್ತೀವಿ, ಹೋಗ್ತಿದ್ವಿ. ಆದ್ರೆ ಗೀತಾ ಪರಿವಾರದ ಸೇರಿದ ಮೇಲೆ ಆ ಕೃಷ್ಣನ ಸ್ಮರಣೆ ಮಾಡ್ತಾ 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 ದಾರಿ ಅವನೇ ತೋರ್ಸ್ಬಿಡಿಯಾನೆ. ನಮಗೆ ನಗು ಬರುತ್ತೆ, ಸಂತೋಷ ಆಗತ್ತೆ. ಸೊ ನಾನು ಯಾಕೆ ಬೇಡವಾದ ಬೇರೆ ಕೆಲಸಗಳು ಮಾಡ್ಲಿ? ನನ್ಗೆ ಏನ್ ಬೇಕೋ ಅದು ಅಷ್ಟೇ. ಅದನ್ನ ಆ ನಿರ್ಧಾರ ತಗೊಳ್ಳೋ ಅಂತ ಕೆಪಾಸಿಟಿ ಕೊಟ್ಟಿದ್ದಾನೆ ಪರಮಾತ್ಮ, ಕೊಡ್ತಾ ಇದ್ದಾನೆ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಬಹಳ ಶ್ರೇಷ್ಠದ್ದು ಅಂತ ಕರುಣಿಸಿದಾನೆ ನಮಗೆ. ಹಾಗಾಗಿ ಸನಾತನ ಧರ್ಮ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಸಿಗ್ತಾ ಇದೆ. ಅನ್ನೋ ಧನ್ಯ. ಆ ಗೀತಾ ಪರಿವಾರದಿಂದ ಎಷ್ಟೋ ಕಲಿತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಕ್ಲಾಸ್ ಮಿಸ್ ಮಾಡಲ್ಲ. ಕೆಲವು ಟೈಮ್ ಆಗತ್ತೆ, ಆದ್ರೂ 10 ಗಂಟೆ ಆದ್ರೆ ಬಂದು ಕೂತ್ಕೊಂಡ್ರೆ ಎಷ್ಟೋ ಸಮಾಧಾನ. ತುಂಬಾ ಧನ್ಯವಾದಗಳು ಗೀತಾ ಪರಿವಾರಕ್ಕೆ. ಅಕ್ಕ ಹಾಡ್ ಹೇಳ್ತೀನಿ ಈಗ. ಇದು ಕನಕದಾಸರ ರಚನೆ. ಕನಕದಾಸರ ಕಾಲ 1509 1609. ಬಾರೋ ಕೃಷ್ಣಯ್ಯ, ಬಾರೋ ಕೃಷ್ಣಯ್ಯ, ನಿನ್ನ ಭಕ್ತರ ಮನೆಗೀಗ ಬಾರಯ್ಯ, ಬಾರೋ ಕೃಷ್ಣಯ್ಯ. ಬಾರೋ ನಿನ್ನ ಮುಖ ತೋರೋ, ಬಾರೋ ನಿನ್ನ ಮುಖ ತೋರೋ, ನಿನ್ನ ಸರಿಯಾರೋ ಜಗದರ ಶೀಲನೆ. ಬಾರೋ ನಿನ್ನ ಮುಖ ತೋರೋ, ನಿನ್ನ ಸರಿಯಾರೋ ಜಗದರ ಶೀಲನೆ. ಬಾರೋ ಕೃಷ್ಣಯ್ಯ. ಅಂದುಗೆ ಪಾಡಗವು ಕಾಲಂದುಗೆ ಕಿರುಗೆಜ್ಜೆ, ಅಂದುಗೆ ಪಾಡಗವು ಕಾಲಂದುಗೆ ಕಿರುಗೆಜ್ಜೆ, ದಿಮ್ ದಿಮಿ 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 ದಿಮಿರೆನುತ. ಅಂದುಗೆ ಪಾಡಗವು ಕಾಲಂದುಗೆ ಕಿರುಗೆಜ್ಜೆ, ದಿಮ್ ದಿಮಿ ಧಿಮಿ ಧಿಮಿ ದಿಮಿರೆನುತ. ಪೊಂಗಳಲನೂದುತಾ, ಪೊಂಗಳಲನೂದುತಾ, ಬಾರಯ್ಯ ಪೊಂಗಳಲನೂದುತಾ, ಬಾರೋ ಕೃಷ್ಣಯ್ಯ. ವಾಸ ಉಡುಪಿಲಿ ನೆಲೆ ಆದಿಕೇಶವನೇ, ವಾಸ ಉಡುಪಿಲಿ ನೆಲೆ ಆದಿಕೇಶವನೇ, ದಾಸ ನಿನ ಪದ ದಾಸ. ವಾಸ ಉಡುಪಿಲಿ ನೆಲೆ ಆದಿಕೇಶವನೇ, ದಾಸ ನಿನ ಪದ ದಾಸ. ದಾಸ ನಿನ್ನ ಪದ ದಾಸ, ನಿನ್ನ ಪದ ದಾಸ, ನಿನ್ನ ಪದ ದಾಸ, ನಿನ್ನ ಪದ ಸಲಹಲು ಬಾರಯ್ಯ, ಬಾರೋ ಕೃಷ್ಣಯ್ಯ. ನಿನ್ನ ಭಕ್ತರ ಮನೆಗೀಗ ಬಾರಯ್ಯ, ಬಾರೋ ಕೃಷ್ಣಯ್ಯ.
ಜೈ ಶ್ರೀಕೃಷ್ಣ. ಜೈ ಶ್ರೀಕೃಷ್ಣ. ತುಂಬಾ ಚೆನ್ನಾಗಿ ಹಾಡಿದ್ದೀರಾ ಅಣ್ಣ. ಧನ್ಯವಾದಗಳು ಅಕ್ಕ. ನೆಕ್ಸ್ಟ್ ಯಾರು ಅಂತ ಏನಾದ್ರು ಹೇಳಿದ್ರ ಅಣ್ಣ? ನಿಮ್ಗೆ ಕಳಿಸ್ತಿದಾರಾ? ಯಾರಿಗೇನೋ ಅನಿಸಿಕೆ ಹೇಳ್ಬೇಕಾದ್ರೆ ಪ್ಲೀಸ್ ಹ್ಯಾಂಡ್ ರೈಸ್ ಮಾಡಿ. ಓಕೆ, ಹಾಡಿಗೆನು ಕೊಟ್ಟಿದ್ರು ಮೋಸ್ಟ್ಲಿ, ನಾನು ನೋಡ್ತೀನಿ. ಅಣ್ಣವ್ರಿಗೆ ಗ್ರೂಪ್ ಅಲ್ಲಿ ಮಾಡಿದಾರ. ನಾನು ಕೊಟ್ಟಿದ್ದೆ ಅಕ್ಕ ಹಾಡಿಗೆ. ಹಾ ಹೇಳಿದ್ದೀವಿ. ಪುಷ್ಪ ಕೊಟ್ಟಿದ್ರು. ಹಾ ಹೌದು, ಪುಷ್ಪ. ಪುಷ್ಪಾದಿಗೂ ಹೇಳಿ. ಅಕ್ಕ ಹೇಳಿ ಅಕ್ಕ. ಜೈ ಶ್ರೀ ಕೃಷ್ಣ ಎಲ್ರಿಗೂ. ವಚನದಲ್ಲಿ ನಾಮಾಮೃತ ತುಂಬೆ, ವಚನದಲ್ಲಿ ನಾಮಾಮೃತ ತುಂಬೆ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬೆ, ವಚನದಲ್ಲಿ ನಾಮಾಮೃತ ತುಂಬೆ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗಾನು ತುಂಬಿ, ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗಾನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಜೈ ಶ್ರೀಕೃಷ್ಣ. ಅಕ್ಕ, ನಾನು ಗೀತಾ ಬರೆದವರದ್ದು ಒಂದೆರಡು ಅನಿಸಿಕೆ ಹೇಳ್ತೀನಿ. ನನಗೆ ನನ್ನ ಮನೇಲಿ 2 ಬುಕ್ ಇತ್ತು. ಆದ್ರೂ ಭಗವದ್ಗೀತೆ ಬುಕ್ ಇದ್ರು ನಾನು ಯಾವಾಗಾದ್ರೂ ಓಪನ್ ಮಾಡಿದ್ರೆ ನಂಗೆ ಓದಕ್ಕೆ ಕಷ್ಟ ಆಗ್ತಾ ಇತ್ತು. ಆಮೇಲೆ ಅದನ್ನ ಏನಿದ್ರು ಸರಸ್ವತಿ ಪೂಜೆ ದಿನ ಎಲ್ಲ ಭಗವದ್ಗೀತೆ ಪುಸ್ತಕಗಳು ಇಟ್ಟು ಪೂಜೆ ಮಾಡೋದು. 1-2 ಲೈನ್ ಓದಿದ್ರೆ ನಂಗೆ ಇದು ಅರ್ಥ ಆಗ್ತಾ ಇರ್ಲಿಲ್ಲ. ಆಮೇಲೆ ಇದು ನನ್ನ ಫ್ರೆಂಡ್ ಹೇಳಿದ್ರು, ನಾನು ಗೀತೆ ಕಲಿತಾ ಇದ್ದೀನಿ, ಇವತ್ತು ಕ್ಲಾಸ್ ಇದೆ, ಮಿಸ್ ಆಗ್ಬಿಡುತ್ತೆ, ಹೋಗ್ಬೇಕು ಅಂತ. ಅವಾಗ ನನಗೆ ಗೊತ್ತಾಯ್ತು ಗೀತಾ ಕ್ಲಾಸಸ್ ಇದೆ ಅಂತ. ಅವ್ರ ಹತ್ರ ನಾನು ಲಿಂಕ್ ತಗೊಂಡು ಜಾಯಿನ್ ಆದೆ. ನಂಗೆ ತುಂಬಾ ಖುಷಿ ಆಗಿದೆ. ಹಾಗೆ ಹೇಳ್ದಂಗೆ ನಿಮ್ಮಷ್ಟು ಸಹನೆ ಇನ್ನೂ ಬಂದಿಲ್ಲ, ಆದ್ರೂ ನನಗೆ ಸಹನೆ, ಒಂಥರ ಪ್ರೀತಿ, ವಿಶ್ವಾಸ, ಸಹನೆನ ಈ ಗೀತಾ ಕ್ಲಾಸ್ಗಳ ಮೂಲಕ ಕಲಿತಾ ಇದ್ದೀವಿ. ತುಂಬಾ ಧನ್ಯವಾದಗಳು. ಇಂಥ ಗುರುಗಳ ಕೈ ಕೆಳಗೆ ನಾವು ಗೀತೆಯನ್ನ ಕಲಿತಾ ಇದೀವಿ ಅನ್ನೋದು ನಮ್ಮ ಸೌಭಾಗ್ಯ. ಇಷ್ಟನ್ನ ನಾನು ಸಂತೋಷದಿಂದ ಹೇಳ್ತಾ ಇದ್ದೀನಿ. L4 ಆದ್ಮೇಲೆ ನಾನು ಮತ್ತೆ ಪುನಃ ಜಾಯಿನ್ ಆಗ್ತೀನಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಕ್ಕ. ನಮಸ್ಕಾರ. ಕುಮಾರಣ್ಣ, ನಿಮಗೂ ಅಷ್ಟು ಧನ್ಯವಾದಗಳು. ತುಂಬಾ ಚೆನ್ನಾಗಿ ಕಂಡಕ್ಟ್ ಮಾಡ್ತಾ ಇದ್ದೀರಾ ಎಲ್ಲಾ ಕ್ಲಾಸ್ನು. ಎಲ್ರಿಗೂ, ನನ್ನ ಕ್ಲಾಸ್ಮೇಟ್ಸ್ ಎಲ್ರಿಗೂ ಧನ್ಯವಾದಗಳು. ಧನ್ಯವಾದ. ಜೈ ಶ್ರೀಕೃಷ್ಣ ದೇವಿ. ಧನಲಕ್ಷ್ಮಿ ದೇವಿ ಹೇಳ್ತೀರಾ? ನಾನ್ ಹೇಳ? ಹಾ ಹೇಳಿ. ಹೇಳಿ ಅಕ್ಕ. ನಮಸ್ಕಾರ ಎಲ್ರಿಗೂ. ನಾನು ಹೇಳ್ಬೇಕಾದನ್ನು ಆಲ್ರೆಡಿ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಹೇಳಿದ್ದಾರೆ. ಅರ್ಚನಕ್ಕನಿಗೆ, ಕುಮಾರಣ್ಣನಿಗೆ ಎಲ್ಲ ಸ್ಪೆಷಲ್ ನಮಸ್ಕಾರಗಳು, ಧನ್ಯವಾದಗಳು. ನಾವು ಒಂದು 18 ಜನರದ್ದೊಂದು ಗ್ರೂಪ್ ಮಾಡ್ಕೊಂಡು ನಾನು ದಿವಸಕ್ಕೆ ಒಂದೊಂದು ಅಧ್ಯಾಯ ನಾವು ಓದ್ತೇವೆ ಒಬ್ಬೊಬ್ರು. ಹಾಗೆ 18 ಜನರದ್ದೊಂದು ಗ್ರೂಪ್ ಮಾಡ್ಕೊಂಡಿದ್ದೇವೆ. ಒಬ್ಬೊಬ್ರು ಒಂದೊಂದು ಅಧ್ಯಾಯ ಓದ್ಲಿಕ್ಕೆ, ಆಮೇಲೆ ಓದಿ ಆದ್ಮೇಲೆ ಹಾಕ್ಬೇಕದು ಗ್ರೂಪ್ ಅಲ್ಲಿ, ನಾನು ಈ ಅಧ್ಯಾಯ ಈ ದಿನ ಓದಿದೆ ಅಂತ. ಸೊ ಈಗ ಒಂದು ಹೆಚ್ಚು ಹೇಳಲಿಕ್ಕೆ ಅಷ್ಟು ಅನುಭವ ಏನಿಲ್ಲ ನನಗೆ, ನೀವೇ ಕಲ್ಸಿಕೊಟ್ಟಿರುವುದು. ಗೀತಾ ಮಹಾತ್ಮೆ ಒಂದು ಚಿಕ್ಕದು ಹೇಳ್ತಾ ಇದ್ದೇನೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ
ವೇದೋಪನಿಷತ್ತಿನ ಸಾರವಾದ ಶ್ರೀಮದ್ ಭಗವದ್ಗೀತೆಯ 700ನೇ ಶ್ಲೋಕವಿದೆ. ಶ್ರೀ ವೇದವ್ಯಾಸರು ಕರುಣಿಸಿದ ದಿವ್ಯ ದೃಷ್ಟಿಯ ಹಿನ್ನೆಲೆಯಲ್ಲಿ ಸಂಜಯ ನುಡಿದ ಮಾತಿದು. ಕುರುಕ್ಷೇತ್ರ ಯುದ್ಧದ ಫಲಿತಾಂಶವೇ ಈ ಶ್ಲೋಕದಲ್ಲಿ ಅಡಗಿದೆ. ಎಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಇರುವನೋ, ಎಲ್ಲಿ ಧನುರ್ಧಾರಿಯಾದ ಅರ್ಜುನನು ಇರುವನೋ, ಅಲ್ಲಿ ಸಂಪತ್ತು, ಜಯ, ಅಸಾಮಾನ್ಯ ವೈಭವ, ಸುಸ್ಥಿರವಾದ ಧರ್ಮನೀತಿ, ಉತ್ತರೋತ್ತರ ಅಭ್ಯುದಯ, ಭಗವಂತನ ವಿಶಿಷ್ಟ ವಿಭೂತಿ ಇವೆಲ್ಲ ಶಾಶ್ವತವಾಗಿ ಇರುತ್ತವೆ ಎಂಬುದು ನನ್ನ ಅಭಿಮತ ಎನ್ನುತ್ತಾನೆ ಸಂಜಯ್. ಶ್ರೀಕೃಷ್ಣ ಹಾಗೂ ಅರ್ಜುನರು ಇದ್ದಲ್ಲಿ ವಿಜಯ ಪ್ರಾಪ್ತಿ ಖಚಿತ. ನಮ್ಮೆಲ್ಲರ ಜೀವನದ ಹಾದಿ ಸುಗಮವಾಗಲು, ಗುರಿ ತಲುಪಿ ಗೆಲುವು ಸಾಧಿಸಲು ಶ್ರೀಕೃಷ್ಣನ ಅನುಗ್ರಹ ಅತಿ ಅಗತ್ಯ. ಆಗಲೇ ಮಾನವನು ಮಾಧವನಾದನು. ನಿಯಾಮಕನಾದ ಮಾಧವನಿದ್ದಲ್ಲಿ ಜಯ ಸಹಜವೂ ನಿಶ್ಚಿತವೂ ಆಗಿದೆ. ಆದರೆ ಮಾನವನದು ಹಾಗಲ್ಲ. ಮಾಧವನ ಕರುಣೆಗೆ ಪಾತ್ರನಾದ ವ್ಯಕ್ತಿಗೆ ಕೀರ್ತಿ, ವಿಜಯ ಮೊದಲಾದವುಗಳು ನಿಶ್ಚಿತ ಎಂಬುದು ಇಲ್ಲಿನ ಶ್ರೀಮದ್ ಭಗವದ್ಗೀತೆಯೇ ಶ್ರೀಕೃಷ್ಣ. ಹಾಗೆಯೇ ಶ್ರೀಕೃಷ್ಣ ಎಂದರೆ ಜ್ಞಾನ. ಗೀತಾ ಪಠಣದ ಮೂಲಕ ಜ್ಞಾನಿಗಳಾಗುತ್ತಾ ಎಲ್ಲರೂ ಕೃಷ್ಣ ಸ್ವರೂಪಿಗಳಾಗೋಣ. ಜ್ಞಾನ ಯುಕ್ತರಾಗಿ ವಿಹಿತ ಕರ್ಮಗಳಲ್ಲಿ ತೊಡಗಿಸಿಕೊಂಡು ಅರ್ಜುನರಾಗೋಣ. ಕುರುಕ್ಷೇತ್ರದ ರಣರಂಗದಲ್ಲಿ ಧನುರ್ಧಾರಿಯಾದ ಅರ್ಜುನ ಬೇರೆ ಅಲ್ಲ, ಪಾರ್ಥ ಸಾರಥಿಯಾದ ಕೃಷ್ಣ ಬೇರೆ ಅಲ್ಲ. ಸಾಕ್ಷಾತ್ ನಾರಾಯಣರು ಭಕ್ತ ಮತ್ತು ರೂಪದಲ್ಲಿ ಪ್ರಕಟಗೊಂಡ ಅರ್ಜುನ ಶ್ರೀಕೃಷ್ಣರ ಕುರುಕ್ಷೇತ್ರ ಸಂವಾದವಾದ ಗೀತೋಪದೇಶದ ಸಂದೇಶವನ್ನು ಸಮಾಜಕ್ಕೆ ಅರ್ಪಿಸುವ ಪ್ರತಿಜ್ಞೆ ಮಾಡೋಣ. ಈ ದಿವ್ಯ ಸಂದೇಶವನ್ನು ಇತರರಿಗೆ ತಿಳಿಸುತ್ತಾ ಭಗವಂತನ ಪ್ರೀತಿಗೆ ಪಾತ್ರರಾಗೋಣ. ಇಂದು ಯೋಗೇಶ್ವರನಾದ ಕೃಷ್ಣನಾಗಲಿ, ಧನುರ್ಧಾರಿಯಾದ ಪಾರ್ಥನಾಗಲಿ, ಪ್ರಾಪಂಚಿಕ ಆಶೆ ಆಮಿಷಗಳಿಗೆ ಒಳಗಾದ ಅವರ ಬಾಹ್ಯ ಕಣ್ಣಿಗೆ ಅಗೋಚರವೇ ಸರಿ. ಭಗವಂತನ ನುಡಿಯ ಪ್ರಕಾರ ಆತನು ಪ್ರತಿಯೊಬ್ಬರ ಹೃದಯ ಮಂದಿರದಲ್ಲಿ ನೆಲೆ ನಿಂತಿದ್ದಾನೆ. ಇದೀಗ ನಾವು ಅರ್ಜುನರಾಗಬಹುದು. ಅರ್ಜುನ ಎಂದರೆ ಅನುರಾಗ ಎಂದರ್ಥ. ನಮ್ಮಲ್ಲಿ ಭಗವಂತನ ಕುರಿತಾದ ಅನುರಾಗ ಮೂಡಿದಾಗ, ಭಗವದರ್ಪಣ ಮನೋಭಾವದಿಂದ ಕರ್ಮ ನಿರತರಾದಾಗ ಭಗವಂತನ ಶಾಶ್ವತವಾದ ಪ್ರೀತಿ, ವಿಭೂತಿ ನಮ್ಮದಾಗುವುದು. ಭಗವಂತನ ಅನುಗ್ರಹದ ವಿಜಯ ನಮ್ಮದಾಗುವುದು. ಭಗವದ್ಗೀತೆಯ ಗೀತಾಶಾಸ್ತ್ರ ಇದು ಸಕಲ ವೇದಗಳ ಸಾರ. ಸಾಕ್ಷಾತ್ ಭಗವಂತನ ಮುಖವಾಣಿಯಿಂದ ಹೊರಹಮ್ಮಿದ ದಿವ್ಯಾಮೃತ. ಇದು ಗೀತಾ ಮಕರಂದ. ಇದುವೇ ಗೀತಾ ಮೋಕ್ಷ ಶಾಸ್ತ್ರ, ಶಾಸ್ತ್ರ. ಇದುವೇ ಪರಮ ಪವಿತ್ರ. ಜೈ ಭಗವದ್ಗೀತೆ. ಧನ್ಯವಾದ ಎಲ್ರಿಗೂ. ಧನ್ಯವಾದ ದಿದಿ ಅರ್ಥಪೂರ್ಣವಾಗಿ. ಧನಲಕ್ಷ್ಮಿ ದಿದಿ ಹೇಳಿ. ಧನಲಕ್ಷ್ಮಿ ಅಕ್ಕ ಹೇಳಿ ಅಕ್ಕ. ಜೈ ಶ್ರೀಕೃಷ್ಣ. ಅರ್ಚನಾ ದೀದಿ ಮತ್ತು ಕುಮಾರಣ್ಣ ಅವರಿಗೆ ಮತ್ತು ಗೀತಾ ಸಾಧಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಒಂದು ಹಾಡು ಹೇಳ್ತೀನಿ ಅಂತ ಹೇಳಿದ್ದೆ. ಹೇಳಿದ್ದೀವಿ. ಅನಿಸಿಕೆಯಲ್ಲಿ ಸ್ವಲ್ಪ ಒಂದೆರಡು ಮಾತಾಡ್ತೀನಿ. ನಾನು ಮೊದಲನೇ ಲೆವೆಲ್ 1 ಅಲ್ಲಿ ನನಗೆ ರಾಮಚಂದ್ರ ಗುರೂಜಿಗಳು ಅವರ ಮುಖಾಂತರ ನನಗೆ ಶ್ಲೋಕಗಳನ್ನ ಕಲೀಲಿಕ್ಕೆ ತುಂಬಾ ಅನುಕೂಲ ಆಯ್ತು. ಅದಕ್ಕಿಂತ ಮುಂಚೆ ನಾನ್ ಬರೀ ಆ ಅಧ್ಯಾಯಗಳನ್ನ ಸುಮ್ನೆ ಓದ್ಕೊಂಡು ಹೋಗ್ತಾ ಇದ್ದೆ ಅಷ್ಟ್ ಬಿಟ್ರೆ ಶ್ಲೋಕಗಳು ಅಷ್ಟು ನೀಟಾಗಿ ಓದ್ಲಿಕ್ಕೆ ಬರ್ತಾ ಇರ್ಲಿಲ್ಲ. 11-2 ಅಲ್ಲಿ ಕುಮಾರಣ್ಣ ಅವರು ಸತೀಶ್ ಅಣ್ಣ ಅನ್ನೋರು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಈಗ 3ನೇ ಲೆವೆಲ್ ಅಲ್ಲಿ ಅರ್ಚನಾ ದೀದಿ ಅವರು ನಮಗೆ ಹೇಳ್ಕೊಡೋದ್ರಿಂದ ನಮಗೆ ಇನ್ನೂ ಹೆಚ್ಚು ನಮಗೆ ಅರ್ಥನೂ ಆಗ್ತಾ ಇದೆ, ಕಲೀಲಿಕ್ಕೆ ತುಂಬಾ ಈಸಿ ಅನಿಸ್ತಾ ಇದೆ. ಈಗ ಆತರ ಕಷ್ಟ ಏನು ಇಲ್ಲ, ಆದ್ರೂ ಒಂದೊಂದು ತಪ್ಪು ಮಾಡ್ತಾ ಇದೀವಿ. ಅದನ್ನ ಬಿಟ್ಟು ಹೇಳ್ಕೊಡೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗಿದೆ. ಹೀಗೆ ನಾನ್ ಮತ್ತೆ ಲೆವೆಲ್ 4 ವರೆಗೂ ನೀವು ಪೂರ್ತಿನಿ ಚೆನ್ನಾಗಿ ಹೇಳೋಕೆ ಸ್ಟಾರ್ಟ್ ಮಾಡ್ತೀರಾ ದೀದಿ? ನೀವೇ ಹೇಳೋಕ್ ಸ್ಟಾರ್ಟ್ ಮಾಡ್ತೀರಾ ಅವಾಗ? ನಿಮ್ ಆಶೀರ್ವಾದ ದೀದಿ. ನನಗೆ ಬರೀ ಮನೇಲಿ ನಾನು ಸ್ವಲ್ಪ ಆರ್ಥರೈಟಿಸ್ ಪ್ರಾಬ್ಲಮ್ ಇಂದ ನರಳ್ತಾ ಇದ್ದೆ. ತುಂಬಾ ಟೆನ್ಷನ್, ಬೇಜಾರು ಬರ್ತಿತ್ತು. ನಾವು ಎಷ್ಟು ದೇವ್ರ ಭಕ್ತಿ ಮಾಡಿದ್ರು ನಮಗ್ ಕಾಯಿಲೆಗಳು ಕಮ್ಮಿ ಆಗಿಲ್ಲ, ಏನೇನೋ ಅನ್ಕೊಳ್ತಾ ಇದ್ದೆ. ಈಗ ತುಂಬಾನೇ ಟೆನ್ಷನ್ ಫ್ರೀ ಆಗಿದ್ದೀನಿ, ಸಿಟ್ಟು ಕಡಿಮೆ ಆಗಿದೆ. ನನಗೆ ಇನ್ನು ಬೇರೆಯವ್ರಿಗೂ ಕಲಿಸ್ಬೇಕು ಅಂತ ಹೇಳ್ತಾ ಇದೀನಿ. ಮಕ್ಳಿಗೆಲ್ಲ ಹೇಳ್ತೀನಿ, ಮೊಮ್ಮಕ್ಳಿಗೆ. ಅವರು ಯಾವಾಗ ಅವರು ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಓದೋದೇ ತುಂಬಾ ಇದೆ ಅಮ್ಮಮ್ಮ ಹಂಗೆ ಹಿಂಗೆ ಅಂತಿರ್ತಾರೆ.
ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಓದ್ಲಿಕ್ಕೆ ತುಂಬಾನೇ ಈಸಿ ಆಗಿದೆ. ಕಲಿಬೇಕು ಅನ್ನೋದು ಒಂದು ಇದಿದೆ. ಒಂದು ಹಾಡು ಹೇಳ್ತೀನಿ ಮೇಡಮ್. ಹೇಳಿ. ಕಂಡು ಕಂಡು ನೀ ಎನ್ನ ಕೈ ಬಿಡುವರೇ ಕೃಷ್ಣ, ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ ದೇವಾ, ಕಂಡು ಕಂಡು ನೀ ಎನ್ನ ಕೈ ಬಿಡುವರೇ ಬಂಧುಗಳು ಏನಗಿಲ್ಲ, ಬದುಕಿನಲ್ಲಿ ಸುಖವಿಲ್ಲ. ಬಂಧುಗಳು ಏನಗಿಲ್ಲ, ಬದುಕಿನಲ್ಲಿ ಸುಖವಿಲ್ಲ. ಹಿಂದೆ ನೊಂದೇನೈ ನೀರಜಾಕ್ಷ, ತಂದೆ ತಾಯಿಯು ನೀನೇ, ಬಂಧು ಬಳಗವು ನೀನೇ. ತಂದೆ ತಾಯಿಯು ನೀನೇ, ಬಂಧು ಬಳಗವು ನೀನೇ. ಎಂದೆಂದಿಗೂ ನಿನ್ನ ನಂಬಿದೆನೋ ಕೃಷ್ಣ, ಕಂಡು ಕಂಡು ನೀ ಎನ್ನ ಕೈ ಬಿಡುವರೇ ಕೃಷ್ಣ. ಕ್ಷಣವೊಂದು ಯುಗವಾಗಿ ತೃಣಕ್ಕಿಂತ ಕ್ಷಮನಾಗಿ, ಎಣಿಸಲಾರದ ಭವದಿ ನೊಂದೆ ನಾನು. ಕ್ಷಣವೊಂದು ಯುಗವಾಗಿ ತೃಣಕ್ಕಿಂತ ಕಮಲಾಗಿ, ಎಣಿಸಲಾರದ ಭವದಿ ನೊಂದೆ ನಾನು. ಸನಕಾದಿ ಮುನಿ ವಂದ್ಯ ವನಜ ಸಂಭವ ಜನಕ, ಸನಕಾದಿ ಮುನಿ ವಂದ್ಯ ವನಜ ಸಂಭವ ಜನಕ. ಪಣಿಶಾಯಿ ಪ್ರಹ್ಲಾದ ಒಲಿದ ಶ್ರೀ ಕೃಷ್ಣ, ಕಂಡು ಕಂಡು ನೀ ಎನ್ನ ಕೈ ಬಿಡುವರೇ ಕೃಷ್ಣ. ಭಕ್ತವತ್ಸಲನೆಂಬ ಬಿರುದು ಪೊತ್ತ ಮೇಲೆ, ಭಕ್ತರಾದೀನನ ಇರಬೇಡವೇ. ಭಕ್ತವತ್ಸಲನೆಂಬ ಬಿರುದು ಪೊತ್ತ ಮೇಲೆ, ಭಕ್ತರಾದೀನನ ಇರಬೇಡವೇ. ಮುಕ್ತಿದಾಯಕ ನೀನು ಹೊನ್ನೂರು ಪುರವಾಸ, ಮುಕ್ತಿದಾಯಕ ನೀನು ಹೊನ್ನೂರು ಪುರವಾಸ. ಶಕ್ತ ಗುರು ಪುರಂದರ ವಿಠಲ ಶ್ರೀ ಕೃಷ್ಣ, ಕಂಡು ಕಂಡು ನೀ ಎನ್ನ ಕೈ ಬಿಡುವರೇ ಕೃಷ್ಣ. ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ ದೇವಾ, ಕಂಡು ಕಂಡು ನೀ ಎನ್ನ ಕೈ ಬಿಡುವರೇ ಕೃಷ್ಣ. ಜೈ ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ. ಮೀಟಿಂಗ್ ಎಂಡ್ ಆಗುತ್ತೆ ಇನ್ನೊಂದು 30 seconds ಅಲ್ಲಿ. ಮತ್ತೆ ಎಲ್ಲರೂ ಜಾಯ್ನ್ ಆಗಿದೆ ಲಿಂಕ್ ಮುಖಾಂತರ.